ಎಲ್ಲರಿಗೂ ನಮಸ್ಕಾರ. ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ, ಫಾರ್ಮಸಿ, ವೆಟರ್ನರಿ, ಅಗ್ರಿಕಲ್ಚರ್ ಕೋರ್ಸ್ಗಳು ಅಂತಂದರೆ BSc ಅಗ್ರಿಕಲ್ಚರ್, BSc ಫಾರೆಸ್ಟ್ರಿ ಮುಂತಾದ ಕೋರ್ಸುಗಳ ಪ್ರವೇಶಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ದಿನಾಂಕ 16 ಮತ್ತು 17 ಏಪ್ರಿಲ್ 2025ರಂದು ನಡೆಸುವ ಬಗ್ಗೆ ಈಗಾಗಲೇ ಪ್ರಕಟಣೆಯನ್ನು ನೀಡಲಾಗಿದೆ. ಸದರಿ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅಭ್ಯರ್ಥಿಗಳು ಹಾಜರಾಗಲಿಕ್ಕೆ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಸೊ ಈ ಅರ್ಜಿಯನ್ನು ಭರ್ತಿ ಮಾಡುವುದರ ಕುರಿತು ಈಗ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಲಾಗ್ತಿದೆ. ಸದರಿ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವುದು ಪ್ರತಿಯೊಬ್ಬ ಅಭ್ಯರ್ಥಿಯ ಒಂದು ಕರ್ತವ್ಯವಾಗಿದೆ. ಅಭ್ಯರ್ಥಿಗಳು ಅತ್ಯಂತ ಎಚ್ಚರಿಕೆಯಿಂದ ಈ ಅರ್ಜಿಯನ್ನು ಭರ್ತಿ ಮಾಡಬೇಕು. ಸರಳ ರೀತಿಯಲ್ಲಿ ಮತ್ತು ಹೆಚ್ಚಿನ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಬಾರಿ AI ಬೇಸ್ಡ್ ಆನ್ಲೈನ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ಯೂಲ್ ಅಂತ ಇದನ್ನು ಅಪ್ಲಿಕೇಶನ್ ಅರ್ಜಿಯನ್ನು ಕರೀತಾರೆ. ಇದನ್ನು ಈ ತಂತ್ರಾಂಶವನ್ನು ಸಿದ್ಧಪಡಿಸಲಾಗಿದೆ. ಸೊ ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ವಿವರಗಳನ್ನು ಭರ್ತಿ ಮಾಡುವುದಕ್ಕೆ ಮೊದಲು ಅಗತ್ಯ ಇರತಕ್ಕಂತಹ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ನಂತರ ಅರ್ಜಿ ನಮೂನೆಯಲ್ಲಿ ಭರ್ತಿಯನ್ನು ಮಾಡಬೇಕು. ಯಾವ ದಾಖಲೆಗಳನ್ನು ರೆಡಿಯಾಗಿ ಇಟ್ಕೋಬೇಕು ಅಂತಂದರೆ, ಸಿದ್ಧವಾಗಿ ಇಟ್ಕೋಬೇಕು ಅಂದರೆ SSLC ಅಂಕಪಟ್ಟಿ ಮತ್ತು ರಿಸರ್ವೇಷನ್ ಡೀಟೇಲ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಅಥವಾ ನೀವು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ಸ್ ಕ್ಲೈಮ್ ಮಾಡೋ ಹಾಗಿದ್ರೆ 371J ಅನೆಕ್ಷರಿ ಅಂತ ಕರೀತಾರೆ ಅದನ್ನು, ಆ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಅದೇ ರೀತಿ NCLC ಅಂತಂದರೆ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಅಂತ, ಮೇಲು ಸ್ತರದಲ್ಲಿ ಬರೋದಿಲ್ಲ ಅನ್ನತಕ್ಕಂಥದ್ದು ಒಂದು ಆ ಸರ್ಟಿಫಿಕೇಟನ್ನು ಅದು ಸಾಮಾನ್ಯ ವರ್ಗದ ರೂರಲ್ ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಒಂದು ಅಭ್ಯರ್ಥಿಯ ಇತ್ತೀಚಿನ ಫೋಟೋ, ಕಲರ್ ಫೋಟೋವನ್ನು, ಇತ್ತೀಚಿನ ಫೋಟೋನ ಒಂದು JPG ಫಾರ್ಮ್ಯಾಟಲ್ಲಿ ಮತ್ತು ಅಭ್ಯರ್ಥಿಯ ಸಹಿಯನ್ನು ಅಭ್ಯರ್ಥಿಯ ಸಹಿಯನ್ನು ಒಂದು JPG ಫಾರ್ಮ್ಯಾಟಲ್ಲಿ ರೆಡಿಯಾಗಿ ಇಟ್ಟುಕೊಂಡು ನೀವು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ. ಸೊ ಅರ್ಜಿ ನಮೂನೆಯನ್ನು ಎಲ್ಲಿ ಭರ್ತಿ ಮಾಡಬೇಕು ಅಂತಂದರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಏನಿದೆ https://karnataka.gov.in/KEA ಇದನ್ನು ನೀವು ಆಯ್ಕೆ ಮಾಡಿ ಆ ವೆಬ್ಸೈಟ್ನಲ್ಲಿ ಅಡ್ಮಿಷನ್ಸ್ ಅಂತ ಒಂದು ಟ್ಯಾಬ್ ಇರುತ್ತೆ, ಅಂತಂದರೆ ಪ್ರವೇಶ ಅಂತ. ಆ ಅಡ್ಮಿಷನ್ಸ್ ಟ್ಯಾಬಲ್ಲಿ ನೀವು CET 2025 ಆಯ್ಕೆ ಮಾಡ್ಕೋಬೇಕು. ನಂತರ ಆನ್ಲೈನ್ CET 2025 ಅಪ್ಲಿಕೇಶನ್ ಅಂತ ಇರುತ್ತೆ. ನೀವು ಆ ಎಲ್ಲ ಅಪ್ಲಿಕೇಶನ್ ಲಿಂಕನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡ ನಂತರ ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದರ ಮಾಹಿತಿ ಇರುತ್ತೆ. ಏನೇನು ಈಗಾಗಲೇ ನಾನು ಏನು ಹೇಳಿದ್ದೀನಿ ಅಷ್ಟು ಡಾಕ್ಯುಮೆಂಟ್ಸನ್ನು ಸಿದ್ಧವಾಗಿ ಇಟ್ಕೊಳ್ಳಿ ಅಂತ ಮತ್ತೆ ನಿಮಗೆ ಅಲ್ಲಿ ಮತ್ತೊಮ್ಮೆ ತೋರಿಸಲಾಗ್ತದೆ. ಸೊ ಅಷ್ಟು ಡಾಕ್ಯುಮೆಂಟ್ಸನ್ನು ಸಿದ್ಧವಾಗಿ ಇಟ್ಟುಕೊಂಡು ನೀವು ಅಲ್ಲಿ ಪ್ರೊಸೀಡ್ ಫಾರ್ ನ್ಯೂ ಯೂಸರ್ ಅಂತ ಇರುತ್ತೆ, ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಸೊ ನೀವು ಅದನ್ನು ಆಯ್ಕೆ ಮಾಡಿ, ಅದನ್ನು ಆಯ್ಕೆ ಮಾಡಿದ ನಂತರ ನಿಮಗೆ ಅಲ್ಲಿ ನೀವು SSLCಯ ಕರ್ನಾಟಕದಲ್ಲಿ ಓದಿದ್ದೀರಿ ಅದರದ್ದು ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ನಂತರ ನೀವು ಆ SSLCದು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೀವು SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಒಂದು ಸ್ಯಾಟ್ಸ್ ನಂಬರನ್ನು ತಗೊಂಡು ನಿಮ್ಮ ಎಲ್ಲ ವಿವರಗಳು ಅಂತಂದರೆ ನಿಮ್ಮ ಅಭ್ಯರ್ಥಿಯ ಹೆಸರು, ತಂದೆಯ ಹೆಸರು, ತಾಯಿ ಹೆಸರು, ನಿಮ್ಮ ಜನ್ಮ ದಿನಾಂಕ ಇವೆಲ್ಲವುಗಳನ್ನು ಕೂಡ ಸ್ಯಾಟ್ಸ್ ಮುಖಾಂತರ ಪಡೆಯಲಾಗ್ತದೆ. ಸ್ಯಾಟ್ ಸಂಖ್ಯೆ ಆಧಾರಿತವಾಗಿ ನಿಮ್ಮ ವಿವರಗಳು ಅಲ್ಲಿ ಪ್ರತಿಬಿಂಬಿಸುತ್ತೆ, ಅಂತಂದರೆ ಅಲ್ಲಿ ತೋರಿಸುತ್ತೆ. ಸೊ ನಂತರ ನೀವು ಅಲ್ಲಿ ನ್ಯಾಷನಾಲಿಟಿ ಅಂತ ಇರುತ್ತೆ, ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡಬೇಕು, ನಿಮ್ಮದು ಯಾವುದು ನ್ಯಾಷನಾಲಿಟಿ ಅಂತ. ಅದಾದ ಮೇಲೆ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಈ ಮೊಬೈಲ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮದೇ ಮೊಬೈಲ್ ಸಂಖ್ಯೆಯನ್ನು ನೀವು ನೀಡಬೇಕು. ನೀವು ಅರ್ಜಿ ನಮೂನೆಯನ್ನು ಯಾವುದೇ ಕೇಂದ್ರದಲ್ಲಿ ಭರ್ತಿ ಮಾಡ್ತಾಯಿರಿ ಅಥವಾ ಸೈಬರ್ ಸೆಂಟ್ರಲ್ಲಿ ಭರ್ತಿ ಮಾಡ್ತಾಯಿರಿ, ನೀವು ನಿಮ್ಮ ಮೊಬೈಲ್ ಸಂಖ್ಯೆಯನ್ನೇ ನೀಡಿ. ಏಕೆಂತಂದರೆ ನಿಮಗೆ ಮುಂದಿನ ಪ್ರಕ್ರಿಯೆಗಳಿಗೆ ಎಲ್ಲದಕ್ಕೂ ಕೂಡ OTP ಆಧಾರಿತ ಅರ್ಜಿ ನಮೂನೆಯಾಗಿದೆ. ಸೊ ಆದ್ದರಿಂದ ನೀವು ನಿಮ್ಮ ಸಂಖ್ಯೆಯನ್ನೇ ಅಂತಂದರೆ ನಿಮ್ಮ ಮೊಬೈಲ್ ನಂಬರನ್ನೇ ನೀವು ಅಲ್ಲಿ ದಾಖಲಿಸಬೇಕು. ಇದಾದ ಮೇಲೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೊಮ್ಮೆ 2 ಸಲ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ, ಕನ್ಫರ್ಮ್ ಮಾಡಬೇಕಾಗತ್ತೆ. ಅದಾದಮೇಲೆ ಒಂದು ಕ್ಯಾಪ್ಚಾ ಅಂತ ಇರುತ್ತೆ, ಆ ಕ್ಯಾಪ್ಚಾನ ಎಂಟ್ರಿ ಮಾಡಿ ಮತ್ತು ಸಬ್ಮಿಟ್ ಮಾಡಿ, ಸೇವ್ ಮಾಡಿ. ಸೊ ನೀವು ಇಷ್ಟು ರಿಜಿಸ್ಟ್ರೇಷನ್ ಅಂತ ಕರೀತಾರೆ. ಸೊ CET 2025ಕ್ಕೆ
ಹಾಜರಾಗಲಿಕ್ಕೆ ಅಭ್ಯರ್ಥಿ ಮೊದಲು CET ಅಪ್ಲಿಕೇಶನ್ನ ತುಂಬುವ ಮೊದಲು CET ರಿಜಿಸ್ಟ್ರೇಷನನ್ನು ಮಾಡಬೇಕು. ಇದು CET ನೋಂದಣಿ ಪ್ರಕ್ರಿಯೆ ಅಂತ ಇದನ್ನು ಕರೀತಾರೆ. ಸೊ ಇದಾದ ನಂತರ ನಿಮ್ಮ ಮೊಬೈಲ್ಗೆ ಯೂಸರ್ ID ಬಂದಿರುತ್ತೆ, ಅಪ್ಲಿಕೇಶನ್ ನಂಬರು ಕೂಡ ಬಂದಿರುತ್ತೆ. ಸೊ ನಂತರ ನೀವೇನು ಮಾಡಬೇಕು, ಸೇಮ್ ವೆಬ್ಸೈಟಲ್ಲಿ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಿ ಅಲ್ಲಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಇರುತ್ತೆ. ಸೊ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿದ ಮೇಲೆ ನಿಮಗೆ ಅಲ್ಲಿ ಸ್ಕ್ರೀನಲ್ಲಿ ನಿಮಗೆ ಯೂಸರ್ ID ನ ಎಂಟ್ರಿ ಮಾಡಬೇಕು, ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಇದರ ಜೊತೆಗೆ ಇಲ್ಲಿ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಫೇಸ್ ರೆಕಗ್ನಿಷನನ್ನು ಮಾಡಬೇಕಾಗತ್ತೆ. ಯಾಕೆಂತಂದರೆ ಹೆಚ್ಚಿನ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಅಭ್ಯರ್ಥಿಗಳೇ ಅರ್ಜಿಯನ್ನು ಸಲ್ಲಿಸಬೇಕು. ಅಭ್ಯರ್ಥಿಯ ಹೊರತಾಗಿ ಬೇರೆ ಯಾರೂ ಕೂಡ ಅಭ್ಯರ್ಥಿಯ ಮಾಹಿತಿಯನ್ನು ನೋಡಬಾರದು ಅಥವಾ ಯೂಸ್ ಮಾಡಬಾರದು. ಮೂರನೇ ವ್ಯಕ್ತಿಗೆ ಇದು ಅಭ್ಯರ್ಥಿಗಳ ಮಾಹಿತಿ ದೊರಕಬಾರದು ಎನ್ನುವ ದೃಷ್ಟಿಯಿಂದ ಇಟ್ಟುಕೊಂಡು AI ಬೇಸ್ಡ್ ಮುಖಾಂತರ ಈ ಫೇಸ್ ರಿಕಗ್ನಿಷನನ್ನು ಮಾಡಿದ್ದೇವೆ. ಆ ಫೇಸ್ ರಿಕಗ್ನಿಷನ್ ಮಾಡಬಹುದು. ಅಥವಾ OTP ಬಂದಿರುತ್ತೆ, ಆ OTPನ ನೀವು ಬೇರೆ ಯಾರಿಗೂ ಶೇರ್ ಮಾಡಬಾರದು. ಆ OTPನ ನೀವು ದಾಖಲಿಸಿ ನೀವು ಅರ್ಜಿ ಭರ್ತಿ ಮಾಡಲಿಕ್ಕೆ ನೀವು ಎಂಟ್ರ್ ಆಗಬೇಕು. ಅಂತಂದರೆ ನೋಂದಣಿಯ ನಂತರ ಮತ್ತೆ ಪ್ರೊಸೀಡ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇರುತ್ತೆ. ಅದನ್ನು ಆಯ್ಕೆ ಮಾಡಿ ನೀವು ಅಲ್ಲಿ ನಿಮ್ಮ ಯೂಸರ್ ID, ಪಾಸ್ವರ್ಡು ಮತ್ತು ನಿಮ್ಮ OTP ದಾಖಲಿಸಿ ಅಥವಾ ನಿಮ್ಮ ಫೇಸ್ ರಿಕಗ್ನಿಷನನ್ನು ತೋರಿಸಿ ನೀವು ಅರ್ಜಿ ಭರ್ತಿ ಮಾಡಲಿಕ್ಕೆ ನೀವು ಎಂಟ್ರ್ ಆಗಬಹುದು. ಸೊ ನೀವು ಅರ್ಜಿ ಭರ್ತಿ ಮಾಡಲಿಕ್ಕೆ ಎಂಟ್ರ್ ಆಗಬೇಕಾದ್ರೆ ಅಲ್ಲಿ ನಿಮಗೆ ಒಂದು 5 ಅಥವಾ 6 ಟ್ಯಾಬ್ಸ್ ಇರುತ್ತೆ. ಅಲ್ಲಿ ಜನರಲ್ ಡೀಟೇಲ್ಸ್ ಅಂತ ಇರುತ್ತೆ, ಎಲಿಜಿಬಿಲಿಟಿ ಕ್ಲಾಸಸ್ ಅಂತ ಇರುತ್ತೆ ಟ್ಯಾಬ್ಸು, ರಿಸರ್ವೇಷನ್ ಅಂತ ಇರುತ್ತೆ, ಸ್ಟಡಿ ಡೀಟೇಲ್ಸ್ ಅಂತ ಇರುತ್ತೆ. ಸೊ ನಂತರ ನಿಮಗೆ ಪೇಮೆಂಟ್ ಬರುತ್ತೆ. ಈ ರೀತಿ ಟ್ಯಾಬ್ಸ್ಗಳನ್ನ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಒಂದಾದ ನಂತರ ಒನ್ ಆಫ್ಟರ್ ದಿ ಅದರ್ ಒಂದಾದ ನಂತರ ನೀವು ಪ್ರತಿಯೊಂದು ಟ್ಯಾಬನ್ನು ಕೂಡ ಎಚ್ಚರಿಕೆಯಿಂದ ಭರ್ತಿ ಮಾಡಿ ಚೆಕ್ ಮಾಡಿ ಅಲ್ಲಿ ಪ್ರತಿಯೊಂದು ಎಂಟ್ರಿ ಮಾಡಿದ ನಂತರ ನಿಮಗೆ ಒಂದು ಸೇವ್ ಬಟನ್ ಅಂತ ಇರುತ್ತೆ, ಸಬ್ಮಿಟ್ ಅಂತ ಇರುತ್ತೆ. ಸೊ ಸೇವ್ ಮಾಡಿ ನೀವು ಮುಂದುವರಿಯಿರಿ ಅಂತ ಇರುತ್ತೆ. ಸೊ ನೀವು ಅದನ್ನು ಆಯ್ಕೆ ಮಾಡ್ಕೋತಾ ಹೋಗಬೇಕು. ಸೊ ಜನರಲ್ ಡೀಟೇಲ್ಸ್ ನಂತರ ಸ್ಟಡಿ ಡೀಟೇಲ್ಸು, ಈ ರೀತಿ ಎಲಿಜಿಬಿಲಿಟಿ, ಹೀಗೆ ಪ್ರತಿಯೊಂದು ಬರುತ್ತೆ. ಸೊ ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಕೋರ್ಸ್ ಡೀಟೇಲ್ಸ್ ಅಂತಲೂ ಕೂಡ ಇರುತ್ತೆ. ಸೊ ನೀವು CET ಪರೀಕ್ಷೆಗೆ ಯಾವ ಕೋರ್ಸ್ಗಳಿಗೆ ಹಾಜರಾಗಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ. ಇಂಜಿನಿಯರಿಂಗ್ ಅಂತಂದರೆ PCM ಇರುತ್ತೆ, ಅಥವಾ PCB ಯಾವ್ಯಾವುದಕ್ಕೆ ಅನ್ವಯಿಸುತ್ತೆ ಅಂತಂದರೆ ನಿಮಗೆ ವೆಟರ್ನರಿಗೆ ಬರುತ್ತೆ, ಯೋಗ ನ್ಯಾಚುರೋಪತಿಗೆ ಬರುತ್ತೆ, ಮತ್ತು ಫಾರ್ಮಸಿಗೆ ಬರುತ್ತೆ. ಸೊ ನೀವು ಅಗ್ರಿಕಲ್ಚರಿಗೆ ಬರಬೇಕು ಅಂತಂದರೆ ಅಗ್ರಿಕಲ್ಚರ್ ಅಂತಂದರೆ ಈಗಾಗಲೇ ಹೇಳಿದ್ದೆ, ಫಾರ್ಮಾ ಸೈನ್ಸ್ ಅಂತ ಅದೇನು ಕರೀತಾರೆ, ಕೃಷಿ ವಿಜ್ಞಾನ ಕೋರ್ಸ್ಗಳು, BSc ಅಗ್ರಿಕಲ್ಚರ್, BSc ಫಾರೆಸ್ಟ್ರಿ ಅಥವಾ BSc ಹಾರ್ಟಿಕಲ್ಚರ್, ಈ ಥರ ಮುಂತಾದ ಕೋರ್ಸ್ಗಳಿಗೆ ಅಭ್ಯರ್ಥಿ PCMB ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಂತಂದರೆ PCMB ವಿಷಯಗಳನ್ನ ಅಲ್ಲಿ ನೀವು ಚೂಸ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಇಂಜಿನಿಯರಿಂಗ್ ಅಂತಂದರೆ PCM ಮಾಡ್ಕೋಬೇಕು. ಸೊ ಈ ರೀತಿ ಅಭ್ಯರ್ಥಿಗೆ ಯಾವುದು ಆಸಕ್ತಿ ಇದೆ, ಯಾವ ಕೋರ್ಸುಗಳಲ್ಲಿ ಆಸಕ್ತಿ ಇದೆ, ಅವರ ಆಸಕ್ತಿಗೆ ಅನುಗುಣವಾಗಿ ಅಭ್ಯರ್ಥಿ ಅಲ್ಲಿ ವಿಷಯಗಳನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಇದಾದ ನಂತರ ನಿಮಗೆ ಮುಂದೆ ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಕೋರ್ಸುಗಳು ಇರುತ್ತೆ, ಅಥವಾ ಆರ್ಕಿಟೆಕ್ಚರ್ ಅಂತ ಇರುತ್ತೆ, ಅಥವಾ BPO BPT ಅಂತ ಇರುತ್ತೆ. ಸೊ ಈ ಮೆಡಿಕಲ್, ಡೆಂಟಲ್ ಮತ್ತು ಆಯುಷ್ ಕೋರ್ಸುಗಳಿಗೆ ಅಭ್ಯರ್ಥಿ UG ನೀಟಲ್ಲಿ ಅರ್ಹತೆ ಪಡೆದಿರಬೇಕು. ಅಂತಂದರೆ UG ನೀಟ್ 2025ಗೆ ನೀವು ಅಪಿಯರ್ ಆಗಿ ಅಲ್ಲಿ ಕ್ವಾಲಿಫೈ ಆಗಬೇಕಾಗತ್ತೆ. ಆದರೆ ಇಲ್ಲಿ CETಗೆ ಕಡ್ಡಾಯವಾಗಿ ನೀವು ನೋಂದಣಿ ಮಾಡಿ ಅರ್ಜಿಯನ್ನು ಭರ್ತಿ ಮಾಡಬೇಕು. ಸೊ CET ಮುಖಾಂತರವೇ ಅಂತಂದರೆ KE ಮುಖಾಂತರವೇ ಸೀಟು ಹಂಚಿಕೆಯಾಗೋದರಿಂದ ಅಭ್ಯರ್ಥಿ UG ನೀಟ್ 2025 ಅಪಿಯರ್ ಆಗ್ತಿದ್ರೂ ಕೂಡ, ಅಥವಾ ಈ ಆರ್ಕಿಟೆಕ್ಚರ್ಗೆ ನಾಟಾ ಕೋರ್ಸ್ಗೆ ಎಕ್ಸಾಮ್ಗೆ ಅಪಿಯರ್ ಆಗ್ತಿದ್ರೂ ಕೂಡ ಕಡ್ಡಾಯವಾಗಿ CETಗೆ ನೋಂದಣಿ ಮಾಡಿ ನೀವು ಅರ್ಜಿಯನ್ನು ಭರ್ತಿ ಮಾಡಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಸೊ ಈ ರೀತಿ ಕೋರ್ಸ್ ಸೆಲೆಕ್ಷನ್ ಆದ ನಂತರ ನಿಮಗೆ ಅಲ್ಲಿ ಡ್ರಾಫ್ಟ್ ಪ್ರಿಂಟೌಟ್ ಅಂತ ಬರುತ್ತೆ. ಸೊ ಡ್ರಾಫ್ಟ್ ಪ್ರಿಂಟೌಟ್ ತೊಗೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ಸೊ ಆ ಡ್ರಾಫ್ಟ್ ಪ್ರಿಂಟೌಟನ್ನು ನೀವು ತಗೊಳ್ಳಿ. ಆ ಡ್ರಾಫ್ಟ್ ಪ್ರಿಂಟೌಟ್ ತೊಗೊಂಡು ಪರಿಶೀಲಿಸ್ಕೊಳ್ಳಿ, ಏನಾದರೂ ತಪ್ಪಾಗಿ ಎಂಟ್ರಿ ಆಗಿದೆಯಾ, ಅಥವಾ ನಾನು ಹಾಕಿ ಅಭ್ಯರ್ಥಿಗಳ 7 ವರ್ಷ ವ್ಯಾಸಂಗ ಬಂದಿಲ್ವಾ, ಅಥವಾ 10 ವರ್ಷ ಕನ್ನಡದು ಬಂದಿಲ್ವಾ, ಅಥವಾ 10 ವರ್ಷ ಗ್ರಾಮೀಣ ಮೀಸಲಾತಿಗಳು ಬಂದಿಲ್ವಾ. ಸೊ ಇದನ್ನು ನೀವು ನೋಡಬಹುದು. ಇದು ಒಂದು ಪಾರ್ಟ್ ನಿಮಗೆ ಅಪ್ಲಿಕೇಶನ್ಗೆ ಬರುತ್ತೆ.
ಈ ಅಪ್ಲಿಕೇಶನಲ್ಲಿ ಪ್ರಾಮುಖ್ಯವಾಗಿ ನೀವೇನು ಗಮನಿಸಬೇಕು ಅಂತಂದರೆ, ಯಾವ ರೀತಿ ಸ್ಯಾಟ್ಸ್ ಆಧಾರದ ಮೇಲೆ ಅಭ್ಯರ್ಥಿಯ ವ್ಯಾಸಂಗ ವಿವರಗಳನ್ನು ಪಡಿತಾರೆ, ಅದೇ ರೀತಿ ಅಭ್ಯರ್ಥಿಯ ಮೀಸಲಾತಿಯ ವಿವರಗಳನ್ನು ಅಭ್ಯರ್ಥಿಯು ದಾಖಲಿಸುವ RD ನಂಬರ್ ಸಂಖ್ಯೆಯ ಮೇಲೆ ವಿವರಗಳನ್ನು ಕಂದಾಯ ಇಲಾಖೆ ವೆಬ್ ಸರ್ವಿಸ್ ಮುಖಾಂತರ ಅದನ್ನು ಪಡೆಯಲಾಗ್ತದೆ. ಸೊ ಆದ್ದರಿಂದ ರಿಸರ್ವೇಷನ್ಸ್ ಟ್ಯಾಬ್ನಲ್ಲಿ ಅಭ್ಯರ್ಥಿ ಸರಿಯಾದ RD ನಂಬರನ್ನು ದಾಖಲಿಸುವುದು ಕಡ್ಡಾಯವಾಗಿರುತ್ತೆ. ಈಗ ಉದಾಹರಣೆಗೆ ನಿಮ್ಮ 2A ಕ್ಯಾಟಗರಿಗೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಮ ಹತ್ರ RD ಸರ್ಟಿಫಿಕೇಟ್ ಇದೆ ಅಂತಂದರೆ 2A 2B 3A 3B ಇದು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಫಾರಮ್ F ಅಲ್ಲಿ ತಗೋಬೇಕಾಗತ್ತೆ. ಸೊ ಆ ಫಾರಮ್ F ಅಲ್ಲಿ RD ನಂಬರ್ ಇರುತ್ತೆ. ಆ RD ನಂಬರನ್ನು ನೀವು ಎಂಟ್ರಿ ಮಾಡಿದ್ರೆ ಸೊ ನಿಮ್ಮ ಪ್ರವರ್ಗ ಮತ್ತು ಅದರಲ್ಲಿ ಇರತಕ್ಕಂಥ ಆದಾಯ ಇದಿಷ್ಟು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ RD ನಂಬರ್ ಎಂಟ್ರಿ ಇರುತ್ತೆ. ಅಲ್ಲಿ 2 ಥರ ಇರುತ್ತೆ ಅಂತಂದರೆ, ಒಂದು ಜಾತಿ ಪ್ರಮಾಣ ಪತ್ರ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರ ಅಂತ ಕರೀತಾರೆ. ಸೊ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಫಾರಮ್ D ಅಲ್ಲಿ ಮೀಸಲಾತಿ ಪ್ರಮಾಣ ಪತ್ರವನ್ನು ನೀಡಿರ್ತಾರೆ. ಕ್ಯಾಟಗರಿ 1ಗೆ ಫಾರಮ್ E-ನಲ್ಲಿ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಸೊ ಅಭ್ಯರ್ಥಿಗಳು ಆ ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ಇರತಕ್ಕಂಥ RD ನಂಬರನ್ನು ದಾಖಲಿಸಿದರೆ ಸೊ ಅಭ್ಯರ್ಥಿಯ ಪ್ರವರ್ಗ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದಲ್ಲದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1ರ ಅಭ್ಯರ್ಥಿಗಳು RD ನಂಬರ್ ಅಂತಂದರೆ ಕ್ಯಾಟಗರಿಯ RD ಸಂಖ್ಯೆಯನ್ನು ದಾಖಲಿಸುವುದರ ಜೊತೆಗೆ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆಯನ್ನು ಕೂಡ ದಾಖಲಿಸಬೇಕು. ನೀವು ದಾಖಲಿಸತಕ್ಕಂಥ ಜಾತಿ ಪ್ರಮಾಣ ಪತ್ರದ RD ಸಂಖ್ಯೆಯ ಮೇಲೆ ನಿಮ್ಮನ್ನು ಪ್ರವರ್ಗದಲ್ಲಿ ಪರಿಗಣಿಸಲಾಗುವುದು ಹಾಗೂ ನಿಮಗೆ ಅದೇ ಪ್ರವರ್ಗದಲ್ಲಿ ಲಭ್ಯತೆ ಅನುಸಾರ ಸೀಟುಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಆದರೆ ನೀವು ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ಪಡೆಯಬೇಕಾದರೆ ನೀವು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕು. ಸೊ ಆದ್ದರಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1ರ ಅಭ್ಯರ್ಥಿಗಳು ಜಾತಿ ಪ್ರಮಾಣದ ಪತ್ರದ ಜೊತೆಯಲ್ಲಿ ಆದಾಯ ಪ್ರಮಾಣ ಪತ್ರವನ್ನೂ ಕೂಡ ಪಡೆದು ಅದರ RD ಸಂಖ್ಯೆಯನ್ನು ಕೂಡ ನಮೂದಿಸುವುದು ಕಡ್ಡಾಯವಾಗಿರುತ್ತೆ. ಸೊ ಇದೇ ರೀತಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದೆ, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇರುತ್ತೆ. ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ NCLC ಅಂತ ಕರೀತಾರೆ. ಅಂತಂದರೆ ಯಾರು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿರ್ತಾರೆ ಅವರಿಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಅದನ್ನು ಪಡೆದು ನೀವು ಅದರ RD ನಂಬರನ್ನು ಕೂಡ ನೀವು ಅಲ್ಲಿ ದಾಖಲಿಸಬೇಕು. ಉಳಿದಂತೆ 2A 2B 3A 3B ಅಭ್ಯರ್ಥಿಗಳಿಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಎರಡು ಒಂದರಲ್ಲೇ ಇರೋದರಿಂದ ಅದು ಅವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ನಂಬರನ್ನು ಎಂಟ್ರಿ ಮಾಡಿದ ಕೂಡಲೇ ಅವರಿಗೆ ಅವರ ಪ್ರವರ್ಗ ಮತ್ತು ಆದಾಯವನ್ನು ನಾವು ವೆಬ್ ಸರ್ವಿಸ್ ಮುಖಾಂತರ ಪಡಿತೇವೆ. ಸೊ ಇದೇ ಮುಂದೆ ವರೆದ ಇನ್ನು ಮೀಸಲಾತಿಗಳು ಯಾವ್ಯಾವುದಿದೆ ಅಂತಂದರೆ, ಈಗ ನಿಮಗೆ ವಿಶೇಷ ವರ್ಗದ ಮೀಸಲಾತಿಗಳು ಇದೆ. ವಿಶೇಷ ವರ್ಗದ ಮೀಸಲಾತಿಗಳು NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, CAPF, XCAPF ಈ ಥರ ವಿಶೇಷ ಪ್ರವರ್ಗಗಳು ಅಂತ ಇದನ್ನು ಕರೀತಾರೆ. ಸೊ ಇದರಲ್ಲಿ ನೀವು ಅರ್ಹತೆ ಇದ್ದು ನೀವು ಸೈನಿಕರ ಮಕ್ಕಳಾಗಿದ್ದಲ್ಲಿ ಅಂತಂದರೆ ಸನ್ಸ್ ಆರ್ ಡಾಟರ್ ಆಫ್ ಡಿಫೆನ್ಸ್ ಆರ್ ಎಕ್ಸ್ ಡಿಫೆನ್ಸ್ CAPF ನೀವು ಅರ್ಜಿ ನಮೂನೆಯಲ್ಲಿ ನೀವು ಅದನ್ನು ನಮೂದಿಸಬೇಕಾಗತ್ತೆ. ಸೊ ಅದನ್ನು ಆ ಸರ್ಟಿಫಿಕೇಟ್ಗಳನ್ನ ನೀವು ರೆಡಿಯಾಗಿ ಇಟ್ಟುಕೊಂಡು ನಿಮಗೆ ತಿಳಿಸುವ ದಿನಾಂಕಗಳನ್ನು ನೀವು ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಸೊ ಈ ರೀತಿ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಅಲ್ಲಿ ಮಾರ್ಗದರ್ಶನ ಬರ್ತಾ ಇರುತ್ತೆ. ಪ್ರತಿಯೊಂದು ಟ್ಯಾಬ್ನಲ್ಲೂ ಕೂಡ ನೀವು ಏನು ಫೀಲ್ಡನ್ನು ಎಂಟ್ರಿ ಮಾಡಬೇಕು, ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ನಿಮಗೆ ಅಲ್ಲಿ ತೋರಿಸ್ತಾ ಇರುತ್ತೆ. ಜನರಲ್ ಡೀಟೇಲ್ಸ್, ಎಲಿಜಿಬಿಲಿಟಿ, ಕ್ಲಾಸ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್, ಅಪ್ಲೋಡಿಂಗ್ ಆಫ್ ಫೋಟೋಸ್, ನಂತರ ರಿಸರ್ವೇಷನ್ಸ್ ಮತ್ತು ಇದು ಕೋರ್ಸ್ ಸೆಲೆಕ್ಷನ್ ಅಂತಂದರೆ ವಿಷಯಗಳ ಸೆಲೆಕ್ಷನ್ನು. ಇದಾದ ನಂತರ ಡ್ರಾಫ್ಟ್ ಪ್ರಿಂಟೌಟ್ ತೊಗೊಂಡು ಪರಿಶೀಲನೆ ಮಾಡ್ಕೊಳ್ಳೋದು. ಇದಾದ ನಂತರ ಎಲ್ಲವೂ ಸರಿಯಾಗಿದೆ ಅಂತಂದರೆ ನೀವು ನೆಕ್ಸ್ಟ್ ಹಂತ ಏನಪ್ಪ ಅಂತಂದರೆ ನೀವು ಪೇಮೆಂಟ್ ಅಂತ ಇರುತ್ತೆ. ಆ ಪೇಮೆಂಟ್ ಟ್ಯಾಬ್ ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡಬಹುದು. ಸೊ ಈ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಫೈನಲ್ ಪ್ರಿಂಟೌಟ್ ಅಂತ ಅಲ್ಲೇ ಟ್ಯಾಬ್ ಇರುತ್ತೆ. ಸೊ ಆ ಫೈನಲ್ ಪ್ರಿಂಟೌಟನ್ನು ನೀವು ತಗೊಳ್ಳಿ. ಫೈನಲ್ ಪ್ರಿಂಟೌಟ್ ತೊಗೊಂಡ ನಂತರ ನಿಮಗೆ ಮುದ್ರಿಸ್ಕೊಳ್ಳಿ. ಅಂತಂದರೆ ಫೈನಲ್ ಪ್ರಿಂಟೌಟ್ನಲ್ಲಿ ಅದರ ಜೊತೆಗೆ ನಿಮಗೆ ಕ್ಲೈಮ್ಸ್ ಸರ್ಟಿಫಿಕೇಟ್ ಅಂತ ಅಥವಾ ಕ್ಲೈಮ್ಸ್ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಈ ವರ್ಷ ಹೊಸತು ಏನಿದೆ ಅಂತಂದರೆ ಅಭ್ಯರ್ಥಿಗಳಿಗೆ
ಅರ್ಜಿ ನಮೂನೆ ಪ್ರತಿಯೊಂದಿಗೆ ಒಂದು ಕ್ಲೈಮ್ ಸರ್ಟಿಫಿಕೇಟ್ ಅಥವಾ ಕ್ಲೈಮ್ ಡೀಟೇಲ್ಸ್ ಅಂತ ಪ್ರಿಂಟ್ ಮಾಡಿರ್ತಾರೆ. ಅಭ್ಯರ್ಥಿಗಳು ಏನೇನು ಕ್ಲೈಮ್ಸ್ ಮಾಡಿದ್ದಾರೆ ಅದನ್ನು ಸಂಪೂರ್ಣ ವಿವರಗಳನ್ನು ನೀವು ಆ ಕ್ಲೈಮ್ ಸರ್ಟಿಫಿಕೇಟಲ್ಲಿ ನೋಡಬಹುದು, ಪರಿಶೀಲಿಸ್ಕೋಬಹುದು. ಸೊ ಆ ಕ್ಲೈಮ್ ಸರ್ಟಿಫಿಕೇಟನ್ನು ನೀವು ಪ್ರಿಂಟ್ ತೊಗೊಂಡು ಅರ್ಜಿ ನಮೂನೆಯೊಂದಿಗೆ ಆ ಕ್ಲೈಮ್ ಸರ್ಟಿಫಿಕೇಟಿನಲ್ಲಿ ನೀಡಿರತಕ್ಕಂತಹ ಮಾಹಿತಿಯ ಅನುಸಾರ ನೀವು ಆ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ಆಯಾ ಕಾಲೇಜಿನಲ್ಲಿ ಹೋಗಿ ನೀವು ದಾಖಲಾತಿ ಪರಿಶೀಲನೆಯನ್ನು ಮಾಡ್ಕೋಬೇಕು. ಅಂತಂದರೆ ಈಗ ನೀವು 10 ವರ್ಷ ಓದಿದ್ದೀರಿ, 10 ವರ್ಷ ನಮೂದಿಸಿದ್ದೀರಿ. ಸೊ 10 ವರ್ಷ ಅಲ್ಲಿ ಸರ್ಟಿಫಿಕೇಟ್ ಬಂದಿಲ್ಲ, ಕ್ಲೈಮ್ಸಲ್ಲಿ ಬಂದಿಲ್ಲ ಅಂತಂದರೆ ನೀವು 10 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಉಳಿದ ಎಲ್ಲ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ನೀವು ವ್ಯಾಸಂಗ ಮಾಡಿರ್ತಕ್ಕಂಥ ಕಾಲೇಜಿಗೆ ಹೋಗಿ ನೀವು ಆ ಸರ್ಟಿಫಿಕೇಟ್ಗಳನ್ನ ನೀವು ನಿಮ್ಮ ಕಾಲೇಜಿನಲ್ಲಿ ಸಲ್ಲಿಸಬೇಕು. ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ನೀವು ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಸೊ ಆದ್ದರಿಂದ ಆ ಕ್ಲೈಮ್ ಸರ್ಟಿಫಿಕೇಟನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಿ. ಯಾವ ಅಭ್ಯರ್ಥಿ ಕಾಲೇಜಿಗೆ ಹೋಗಬೇಕು, ಕ್ಲೈಮ್ಸ್ ವೆರಿಫೈಡ್ ಅಂತ ಇರುತ್ತೆ, ಸಕ್ಸಸ್ಫುಲಿ ವೆರಿಫೈಡ್ ಅಂತ ಇರುತ್ತೆ, ಅಥವಾ ನಾಟ್ ವೆರಿಫೈಡ್ ಅಂತ ಇರುತ್ತೆ, ಕ್ಲೈಮ್ಸ್ ನಾಟ್ ಕ್ಲೈಮ್ಡ್ ಅಂತ ಇರುತ್ತೆ, ಮತ್ತು ಸರ್ಟಿಫಿಕೇಟ್ ನಾಟ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಈ ರೀತಿ ಅಭ್ಯರ್ಥಿಗಳಿಗೆ ಅಲ್ಲಿ ಕ್ಯಾಟಗರಿ ವೈಸ್ ಅಂತಂದರೆ ಯಾವ್ಯಾವ ಕ್ಲೈಮ್ಸ್ ಮುಖಾಂತರ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಆಯಾ ಕಾಲೇಜಿನಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನತಕ್ಕಂತಹ ವಿವರಗಳನ್ನು ಅಲ್ಲಿ ಮುದ್ರಿಸಲಾಗಿರುತ್ತೆ. ಸೊ ಇದಿಷ್ಟು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ನಿಮಗೆ ನೀಡಿದ್ದೇವೆ. ಸೊ ಅತ್ಯಂತ ಎಚ್ಚರಿಕೆಯಿಂದ ಅರ್ಜಿಯನ್ನು ಭರ್ತಿ ಮಾಡಿ. ಅರ್ಜಿ ಭರ್ತಿ ಮಾಡುವುದಕ್ಕೆ ಮುಂಚೆ ಮೊದಲು ನೀವು ಈಗಾಗಲೇ ಹೇಳಿದಂತೆ SSLC ಮಾರ್ಕ್ಸ್ ಕಾರ್ಡ್ ಪ್ರತಿಯನ್ನು ಇಟ್ಕೊಳ್ಳಿ, ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ಗಳನ್ನ ಇಟ್ಕೊಳ್ಳಿ, NCLC ಆಗಿರ್ಬೋದು, ನಿಮ್ಮ ಕ್ಯಾಸ್ಟ್ ಆಗಿರ್ಬೋದು, ಅಥವಾ 371J ಆಗಿರ್ಬೋದು, ಮತ್ತು ನಿಮ್ಮ ಒಂದು ಫೋಟೋವನ್ನು ಒಂದು JPG ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಮತ್ತು ನಿಮ್ಮ ಸಿಗ್ನೇಚರನ್ನು ಕೂಡ ಒಂದು JPG ಫಾರ್ಮ್ಯಾಟಲ್ಲಿ ಸ್ಕ್ಯಾನ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ. ಸೊ ಅರ್ಜಿ ನಮೂನೆ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಒಂದು ಬ್ಲ್ಯಾಂಕ್ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳ್ಳಿ. ಏನೇನು ಫೀಲ್ಡ್ಸ್ ಇದೆ, ಏನೇನು ವಿವರಗಳನ್ನು ನೀವು ಅಲ್ಲಿ ಭರ್ತಿ ಮಾಡಬೇಕು ಅನ್ನೋದನ್ನು ನೀವು ಅಲ್ಲಿ ನೋಡಿಕೊಂಡು ನೀವು ಅರ್ಜಿ ನಮೂನೆಯನ್ನು ಭರ್ತಿ ಮಾಡ್ತಾ ಹೋಗಿ. ಸೊ ನಿಮಗೇನಾದರೂ ಸಮಸ್ಯೆ ಆದರೆ ಅರ್ಜಿ ಭರ್ತಿ ಮಾಡುವಲ್ಲಿ ನಿಮಗೇನಾದರೂ ತೊಂದರೆ ಆದರೆ ನಿಮ್ಮ ಮುಂದೆ ನಾವು ಮತ್ತೊಮ್ಮೆ ಬರ್ತೇವೆ. ಸೊ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ಇನ್ನೂ ವಿವರವಾಗಿ ನಿಮಗೆ ನಾವು ಕೊಡ್ತೇವೆ. ಸೊ ಯಾರೂ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಕಾಲೇಜಿನಿಂದಲೂ ಕೂಡ ನೀವು ಪಡೆಯಬಹುದು. ಸೊ ಆದ್ದರಿಂದ ಅರ್ಜಿ ಭರ್ತಿ ಮಾಡುವ ಮೊದಲು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಒಂದು ಸ್ಯಾಂಪಲ್ ಕಾಪಿಯನ್ನು ತಗೊಳ್ಳಿ, ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ಯಾವ ಫೀಲ್ಡ್ಗಳನ್ನ ಎಂಟ್ರಿ ಮಾಡಬೇಕು ಅಂತ. ನಂತರ ಈ ಎಲ್ಲ ಉಳಿದ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಂಡು ನೀವು ಅರ್ಜಿ ನಮೂನೆಯನ್ನು ಭರ್ತಿ ಮಾಡಲಿಕ್ಕೆ ಪ್ರಾರಂಭಿಸಿ. ಸೊ CET ವೆಬ್ಸೈಟ್ ಅಂತಂದರೆ KE ವೆಬ್ಸೈಟ್ https://online.karnataka.gov.in/KEA. ಈ ವೆಬ್ಸೈಟ್ನಲ್ಲಿ ನೀವು ಅಡ್ಮಿಷನ್ಸ್ ಅಂತ ಸೆಲೆಕ್ಟ್ ಮಾಡಿ, CET 25 ಸೆಲೆಕ್ಟ್ ಮಾಡಿ, ಆನ್ಲೈನ್ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿ, ನಂತರ ನೀವು ಅರ್ಜಿ ಭರ್ತಿ ಮಾಡಲಿಕ್ಕೆ ನೀವು ಪ್ರಾರಂಭಿಸಿ. ಸೊ ನಿಮಗೆಲ್ರಿಗೂ ಕೂಡ CET 2025ರಲ್ಲಿ ಉತ್ತಮ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸುತ್ತಾ ಎಲ್ರಿಗೂ ಧನ್ಯವಾದಗಳು.